ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಏನು ಅಂತ ಅಂದರೆ, ಯೂಟ್ಯೂಬಲ್ಲಿ ತುಂಬ ಜನ ವೀಡಿಯೋಸನ್ನು ಮಾಡ್ತಾ ಇರ್ತಾರೆ. ಪಿಂಚಣಿ ಹಣ ಬಂದಿದೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಈ ರೀತಿಯಾಗಿ ಹೇಳ್ತಾ ಇರ್ತಾರೆ. ಆದರೆ ಬಂದಿರೋದಿಲ್ಲ. ಆದರೆ ಈ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಈಗಾಗಲೇ ಬಂದಿದೆ. ಆದರೆ ಎಲ್ಲ ಪಿಂಚಣಿದಾರರಿಗೂ ಕೂಡ ಹಣ ಅನ್ನುವಂಥದ್ದು ಬಂದಿಲ್ಲ. ಅಂದರೆ ಎಲ್ಲ ರೀತಿಯ ಪಿಂಚಣಿ ಹಣ ಇನ್ನೂ ಕೂಡ ಬಂದಿಲ್ಲ. ಆದರೆ ಯಾವ ಪಿಂಚಣಿ ಹಣ ಬಂದಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತು ಯಾವತ್ತು ಬಂದಿದೆ ಮತ್ತು ಬರ್ದಲ್ಲೇ ಇರೋವಂಥವರು ಏನು ಮಾಡಬೇಕು. ಕೆಲವೊಬ್ಬರಿಗಂತೂ 2-3 ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬಂದೇ ಇರೋದಿಲ್ಲ. ಅವರು ಏನು ಮಾಡಬೇಕು ಅದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತು, ಪಿಂಚಣಿ ಹಣ ಅಂತ ಅಂದರೆ ಕೇವಲ ವೃದ್ಧಾಪ್ಯ ಪಿಂಚಣಿ ಹಣ ಮಾತ್ರ ಆಗಿರೋದಿಲ್ಲ. ಅಂಗವಿಕಲ ಪಿಂಚಣಿ ಹಣ ಕೂಡ ಇದೆ, ವಿಧವಾ ಪಿಂಚಣಿ ಹಣ ಕೂಡ ಇದೆ. ಹಾಗಾದರೆ ಯಾವ ಪಿಂಚಣಿ ಹಣ ಬಂದಿದೆ, ಯಾವ ಜಿಲ್ಲೆಯವರಿಗೆ ಅಂದರೆ ಇಂತಿಷ್ಟು ಜಿಲ್ಲೆಯವರಿಗೆ ಮಾತ್ರ ಬಂದಿದೆಯಾ ಈ ಒಂದು ಹಂತದಲ್ಲಿ, ಅದನ್ನು ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ. ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ನಿಮಗೆ ಸರಿಯಾದ ಮಾಹಿತಿಯನ್ನೇ ನಾವು ಕೊಡುವಂಥದ್ದು. ಯಾವುದೇ ರೀತಿಯಾಗಿ ಸುಳ್ಳು ಮಾಹಿತಿಯನ್ನು ಅಂತೂ ನಾವು ಕೊಡೋದಕ್ಕೆ ಹೋಗೋದಿಲ್ಲ. ಹೌದು ಸ್ನೇಹಿತರೆ, ಈ ತಿಂಗಳ ಪೆನ್ಷನ್ ಹಣ ಅನ್ನುವಂಥದ್ದು ಈಗಾಗಲೇ ಬಂದಿರೋ ಅಂಥದ್ದು. ನೋಡಿ, ಯಾರಿಗೆಲ್ಲ 2-3 ತಿಂಗಳಾದರೂ ಕೂಡ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿಲ್ಲ ಅಂತ ಅಂದರೆ ಅವರು ಚೆಕ್ ಮಾಡಿಸಿದಾಗ ಏನು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಅವರೇ ಹೇಳ್ತಾರೆ. ಏನು ಮಾಡಬೇಕು ಅನ್ನುವಂಥದ್ದು ಕೂಡ ಅವ್ರು ನಿಮಗೆ ಹೇಳ್ತಾರೆ. ಅಂದರೆ ನಿಮ್ಮ ಒಂದು ಇದು ರನ್ನಿಂಗಲ್ಲಿ ಇದೆಯಾ ಅಂತಂದರೆ, ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅದು ಕೂಡ ಅವರೇ ಹೇಳ್ತಾರೆ. ಏನು ಮಾಡಬೇಕು ಅನ್ನುವಂಥದ್ದು ಕೂಡ ಹೇಳ್ತಾರೆ. ಮತ್ತು ಒಂದಷ್ಟು ಜನಕ್ಕೆ ಪಿಂಚಣಿ ಹಣ ಅನ್ನುವಂಥದ್ದು ಬರೋವಂಥದ್ದು ನಿಂತೋಗಿದೆ. ಯಾಕೆ ಅಂತ ಅಂದರೆ, ಅರ್ಹತೆ ಇರಬೇಕು. ಅರ್ಹತೆ ಇಲ್ದಲೇ ಇರೋವಂಥವ್ರಿಗೆ ಪಿಂಚಣಿ ಹಣ ಬರ್ತಾ ಇಲ್ಲ. ಪಿಂಚಣಿ ಹಣ ಮಾತ್ರ ಅಲ್ಲ, ಬೇರೆ ಯೋಜನೆಗಳಾಗಿರಲಿ, ಈಗ ಗೃಹಲಕ್ಷ್ಮಿ ಆಗಿರಲಿ, ಯಾವುದೇ ಆಗಿರಲಿ, ಅರ್ಹತೆ ಇಲ್ದಲೇ ಯಾರು ಮಾಡಿಸ್ಕೊಂಡಿರ್ತಾರೆ ಅವರಿಗೆ ಪಿಂಚಣಿ ಹಣ ಅನ್ನುವಂಥದ್ದಾಗಿರಲಿ, ಬೇರೆ ಯೋಜನೆಯ ಹಣ ಅನ್ನುವಂಥದ್ದಾಗಿರಲಿ ಅದು ನಿಂತೋಗಿರುತ್ತೆ. ವೃದ್ಧಾಪ್ಯ ಪಿಂಚಣಿ ಹಣ ಅನ್ನುವಂಥದ್ದು ಸುಮಾರು ಜನಗಳಿಗೆ ಏನಾಗಿದೆ ಅಂತ ಅಂದರೆ ನಿಂತೋಗಿದೆ. ಯಾಕೆ ಅಂತ ಅಂದರೆ, ಅವ್ರಿಗಿನ್ನೂ ಅಷ್ಟು ವಯಸ್ಸಾಗದಲ್ಲೇ ಇದ್ದರೂ ಕೂಡ ಅವರು ಏನೋ ಸುಳ್ಳು ಮಾಹಿತಿಗಳನ್ನು ಕೊಟ್ಬಿಟ್ಟು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಅದು ಗೊತ್ತಾಗಿ ಅದನ್ನು ಡಿಲೀಟ್ ಮಾಡಿರೋ ಅಂಥದ್ದು. ಅರ್ಹತೆ ಇಲ್ದಲೇ ಇರೋವಂಥವರಿಗೆ ಡಿಲೀಟ್ ಮಾಡಿದ್ದಾರೆ. ಮೊದಲ ಹಂತದಲ್ಲಿ ಈಗಾಗಲೇ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿದೆ. ಆದರೆ ಯಾವ ಪಿಂಚಣಿ ಹಣ ಬಂದಿದೆ ಅಂತಂದರೆ, ವೃದ್ಧಾಪ್ಯ ಪಿಂಚಣಿ ಹಣ ಮತ್ತು ಅಂಗವಿಕಲ ಪಿಂಚಣಿ ಹಣ 5ನೇ ತಾರೀಕಿನಿಂದನೇ ಸ್ಟಾರ್ಟ್ ಆಗಿರೋವಂಥದ್ದು ಜಮಾ ಆಗೋದಕ್ಕೆ. ಇದು ಖುಷಿ ವಿಚಾರ. ಯಾಕೆ ಅಂತಂದರೆ, ಈ ಸಲ ತುಂಬಾ ಬೇಗ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆದರೆ ವಿಧವಾ ಪಿಂಚಣಿ ಹಣ ಅನ್ನುವಂಥದ್ದು ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಅಂತಂದರೆ ಜಮಾ ಆಗೋದಕ್ಕೆ ಇನ್ನೂ ಕೂಡ ಪ್ರಾರಂಭ ಮಾಡಿಲ್ಲ. ಇನ್ನೇನು ಪ್ರಾರಂಭ ಮಾಡ್ತಾರೆ. ಆದರೆ ವೃದ್ಧಾಪ್ಯ ಪಿಂಚಣಿ ಹಣ ಮತ್ತು ಅಂಗವಿಕಲ ಪಿಂಚಣಿ ಹಣ ಅನ್ನುವಂಥದ್ದು ಈಗಾಗಲೇ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. 5ನೇ ತಾರೀಕಿನಿಂದನೇ ಪ್ರಾರಂಭ ಆಗಿದೆ. ನಿಮಗೆ ಇನ್ನೂ ಬಂದಿಲ್ಲ ಅಂತ ಅಂದರೆ ವೆಯ್ಟ್ ಮಾಡಿ, ಬಂದೇ ಬರುತ್ತೆ. ನಿಮಗೆ ಪ್ರತಿ ತಿಂಗಳು ಕೂಡ ಬರ್ತಾ ಇದೆ ಅಂತಂದರೆ ಈ ತಿಂಗಳು ಕೂಡ ಇನ್ನೇನು ಸ್ವಲ್ಪ ದಿನದಲ್ಲಿ ಬರುತ್ತೆ. ಆದರೆ ಯಾರಿಗೆಲ್ಲ 2-3 ತಿಂಗಳಾದರೂ ಕೂಡ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿಲ್ಲ ಅಂತ ಅಂದರೆ ದಯವಿಟ್ಟು ನೀವು ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ. ಆವಾಗ ಏನು ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.